ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಂತಂ ಸ್ಮರಣಾತ್ ಭವೇನ್. ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲಂ ಸಮಸ್ತ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ನಾಳೆಯಿಂದ ಧನುರ್ಮಾಸ ಪ್ರಾರಂಭವಾಗತ್ತೆ. ಧನುರ್ಮಾಸದಲ್ಲಿ ಅರುಣೋದಯ ಕಾಲದಲ್ಲಿ ಭಗವಂತನ ಪೂಜೆ ಮಾಡಿ ಹುಗ್ಗಿ ನೈವೇದ್ಯ ಮಾಡಿದರೆ ಅನಂತ ಪುಣ್ಯ ಇದೆ. ಧನುರ್ಮಾಸದಲ್ಲಿ ಒಂದು ದಿವಸ ಪೂಜೆ ಮಾಡಿದರೆ 1000 ವರ್ಷ ಪೂಜೆ ಮಾಡಿದ ಫಲವನ್ನು ಭಗವಂತ ಕೊಡ್ತಾನೆ. ಈ ಅರುಣೋದಯ ಕಾಲ ದೇವತೆಗಳಿಗೂ ಅರುಣೋದಯ ಕಾಲ. ಅರುಣೋದಯ ಕಾಲ ಅಂದ್ರೆ ಸೂರ್ಯೋದಯಕ್ಕೆ 4 ಗಳಿಗೆ ಹಿಂದೆ, 96 ಮಿನಿಟ್ಸ್. ಆ ಸೂರ್ಯೋದಯಕ್ಕಿಂತ 96 ಮಿನಿಟ್ಸ್ ಮುಂಚೆಯೇ ನಾವು ದೇವರ ಪೂಜೆ ಮಾಡಿ ಹುಗ್ಗಿ ನೈವೇದ್ಯ ಮಾಡಿ ಬರಬೇಕು. ಪಾರಾಯಣ ಇತ್ಯಾದಿಗಳನ್ನ ಊಟ ನೈವೇದ್ಯ ಊಟ ಆದ ಮೇಲೆ ನಾವು ಆರಾಮಾಗಿ ಮಾಡಬಹುದು. ಆ ತರ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ. ಮತ್ತೆ ಧನುರ್ಮಾಸದಲ್ಲಿ ನಮಗೆ ದೇವರು ಒಂದು ಆಫರ್ ಕೊಟ್ಟಿದ್ದಾರೆ. ನ್ಯೂ ಇಯರ್ ಆಫರ್ ಎವ್ರಿ ಇಯರ್ ಕೊಡ್ತಾರೆ. ವಿಂಟರ್ ಆಫರ್, ವಾಟ್ ಎವರ್ ಇಟ್ ಮೇ ಬಿ. ಏನು ಅಂದ್ರೆ ಒಂದು ಮಾಡಿದ್ರೆ 3 ಬೆನಿಫಿಟ್. ಒಂದು ಪೂಜೆ ಮಾಡಿದ್ರೆ ಏನ್ ಬೆನಿಫಿಟ್? 1000 ವರ್ಷ ಪೂಜೆ ಮಾಡಿದ ಫಲ, ದೀರ್ಘಾಯುಷ್ಯು, ಆಮೇಲೆ ಭಗವಂತನ ಭಕ್ತಿ ಪ್ರಾಪ್ತಿ, ಮತ್ತೆ ಸಂಪತ್ತು, ಸಾತ್ವಿಕ ಸಂಪತ್ತು ನಮಗೆ ಸಿಗತ್ತೆ. ಸಾತ್ವಿಕ ದೀರ್ಘಾಯುಷ್ಯ, ಭಗವಂತನ ಶಾಸ್ತ್ರಜ್ಞಾನ ನಮಗೆ ಸಿಗ್ತದೆ. ಈ 3 ಬೆನಿಫಿಟ್ನ ನಾವು ಒಂದು ದಿವಸ ಪೂಜೆ ಮಾಡಿದ್ರು, ಅದು ಭಕ್ತಿಯಿಂದ ಪೂಜೆ ಮಾಡಿದರೆ ಭಗವಂತ ನಮಗೆ ಕೊಡ್ತಾರೆ. ಈ ಪೂಜೆಯನ್ನು 2 ರೀತಿಯಲ್ಲಿ ಮಾಡಬಹುದು. ನಿಷ್ಕಾಮದಿಂದ ಮಾಡುವುದು, ಸಕಾಮದಿಂದ ಮಾಡುವುದು. ಸಕಾಮ ಅಂದ್ರೆ ನಮಗೆ ಮಕ್ಕಳಿಗೆ ಮದುವೆಯಾಗಬೇಕು, ಮಕ್ಕಳಾಗಬೇಕು, ಆ ತರ ಇದ್ದರೂ ಅದನ್ನು ಭಗವಂತ ಪೂರ್ತಿ ಮಾಡ್ತಾನೆ. ನಿಷ್ಕಾಮದಿಂದ ಮಾಡಿದರೆ ಭಗವಂತ ನಮಗೆ ಶಾಸ್ತ್ರಜ್ಞಾನವನ್ನು ಕೊಟ್ಟು ಒಳ್ಳೆ ಗುರುಗಳನ್ನು ನಮಗೆ ನೇಮಿಸಿ ನಮಗೆ ಭಕ್ತಿ ಮಾರ್ಗದಲ್ಲಿ ನಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತಾನೆ. ಇದು ಹುಗ್ಗಿ ನೈವೇದ್ಯ ಯಾವ ತರ ಮಾಡಬೇಕು? ಒಂದು ಕಾಲ್ ಪಡಿ ಅಕ್ಕಿ ಇದ್ರೆ ಅರ್ಧ ಪಡಿ ಹೆಸರುಬೇಳೆ ಸೇರಿಸಿ ತುಪ್ಪ, ಶುಂಠಿ ಮತ್ತೆ ಇತ್ಯಾದಿಗಳನ್ನೆಲ್ಲ ಸೇರಿಸಿ, ಏಲಕ್ಕಿ ಇತ್ಯಾದಿಗಳನ್ನ ಸೇರಿಸಿ ನಾವು ಹುಗ್ಗಿ ನೈವೇದ್ಯ ಮಾಡಿ, ಹುಗ್ಗಿ ಜೊತೆ ಗೊಜ್ಜು, ಮೊಸರು, ಬೆಣ್ಣೆ ಇದೆಲ್ಲವನ್ನು ನಾವು, ಸಕ್ಕರೆ ಇದೆಲ್ಲವನ್ನು ನಾವು ಭಗವಂತನಿಗೆ ನೈವೇದ್ಯ ಮಾಡಬೇಕು. ಇದು ಮಾಡದೇ ಇದ್ರೆ ಏನಾಗತ್ತೆ? ಇಷ್ಟು ಡೂಸ್ ಅಂಡ್ ಡೋಂಟ್ಸ್ ಅಂತ ಹೇಳಾಗ, ಮೊದಲೇ ಮಾಡಿದಕ್ಕೆ 4 ಬೆನಿಫಿಟ್ ಆಯ್ತು. 1000 ವರ್ಷ ಪೂಜೆ ಮಾಡಿದ ಫಲ ಸಿಗ್ತದೆ, ದೀರ್ಘಾಯುಷ್ಯ ಸಿಕ್ಕತ್ತೆ, ಶತ್ರುನಾಶ ಆಗತ್ತೆ, ಮತ್ತೆ ಭಗವಂತನಲ್ಲಿ ಭಕ್ತಿ ಬೆಳೆಯುತ್ತೆ. ನಾವು ಜನ್ಮ ಜನ್ಮಾಂತರದಲ್ಲೂ ಭಗವಂತನ ಸ್ಮರಣೆ ನಮಗೆ ಇರುತ್ತೆ, ವೈಷ್ಣವ ಜನ್ಮ ಸಿಗ್ತದೆ. ಅದೇ ಇಂಪಾರ್ಟೆಂಟ್. ಮಾಡದೇ ಇದ್ರೆ ಏನಾಗತ್ತೆ? ಲಕ್ಷ್ಯವಾಗಿ ನಾವು ಸೋಮಾರಿತನದಿಂದ ಮಾಡದೇ ಇದ್ರೆ ನಮಗೆ ರೌರವ ನರಕ ಸಿಗತ್ತೆ ಫಸ್ಟ್. ಎರಡನೇದು, ನಾವು ಜನ್ಮ 7 ಜನ್ಮಕ್ಕೂ ದರಿದ್ರನಾಗಿ ಹುಟ್ಟುತ್ತೇವೆ. ಮೂರನೇದು, ಕ್ಷಯರೋಗ ಬರ್ತದೆ. ನಾಲ್ಕನೇದು, ನಮಗೆ ಮಂದಮತಿ ಬರ್ತದೆ. ಆದ್ರಿಂದ ಭಗವಂತನ ಸ್ಮರಣೆಯೇ ಬಿಟ್ಟು ಹೋಗುತ್ತೆ. ಜನ್ಮಾಂತರದಲ್ಲೂ ನಮಗೆ ಭಗವಂತನ ಸ್ಮರಣೆ ಇರೋದಿಲ್ಲ. ಆದ್ರಿಂದ ನಾವು ಈ ಅಲಕ್ಷ್ಯ ಭಾವದಿಂದ, ಸೋಮಾರಿತನದಿಂದ ನಾವು ಇದನ್ನ ಮಾಡದೇ ಇದ್ರೆ ನಮಗೆ ತುಂಬಾ ಕಷ್ಟ ಬರುತ್ತದೆ. ಅದರಿಂದ ಒಂದು ದಿವಸವಾದ್ರೂ ನಾವು ಮಾಡಬೇಕು. ಯಾವ ಮಾಡಿದ್ರೆ ವಿಶೇಷ? ಭಾನುವಾರ, ಧನುರ್ವ್ಯತಿಪಾದ, ಶ್ರವಣ ನಕ್ಷತ್ರ, ಇದು ಮುಖ್ಯ ದಿವಸಗಳು. ಎಲ್ಲಾ ದಿವಸವೂ ಮಾಡಿದ್ರೆ ಮಹಾಪುಣ್ಯ. ಅವರವರ ಅನುಕೂಲಕ್ಕೆ ತಕ್ಕಂತೆ ನಾವು ಮಾಡ್ಬೋದು. ಆಮೇಲೆ ಈ ಧನುರ್ಮಾಸದಲ್ಲಿ ನಾವು ಭಗವದ್ಗೀತಾ ಮತ್ತೆ ವಿಷ್ಣು ಸಹಸ್ರನಾಮ ಎರಡನ್ನು ಪಾರಾಯಣ ಮಾಡಬೇಕು. ಗೊತ್ತಿಲ್ಲದೆ ಇದ್ರೆ ಶ್ರವಣ ಮಾಡು, ಪಾರಾಯಣ ಮಾಡಬಹುದು. ಈ ಭಗವದ್ಗೀತಾ ಎಂಬುದು ಎರಡು, ಭಗವದ್ಗೀತಾ ಅಂಡ್ ವಿಷ್ಣು ಸಹಸ್ರನಾಮ ಎರಡು ತುಂಬಾ ಮುಖ್ಯವಾದದ್ದು. ಯಾಕೆಂದ್ರೆ ಭಗವದ್ಗೀತಾ ಭಗವಂತನೇ ಹೇಳಿದ್ದು, ವಿಷ್ಣು ಸಹಸ್ರನಾಮ ಭಗವಂತ ಕೇಳಿದ್ದಾನೆ. ಯುದ್ಧ ಕಾಲದಲ್ಲಿ ಭೀಷ್ಮಾಚಾರ್ಯರು ವಿಷ್ಣು ಸಹಸ್ರನಾಮ ಹೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾರೆ. ಈ ಎರಡು ವೈಷ್ಣವರಿಗೆ 2 ಕಣ್ಣುಗಳಂತೆ. ಇದನ್ನು ನಾವು ಯಾವಾಗಲೂ ಬಿಡಬಾರ್ದು. ಆದರೆ ಪಾರಾಯಣ ಮಾಡಿ, ಗೊತ್ತಿಲ್ಲ ಅಂದ್ರೆ ಶ್ರವಣ ಮಾಡಿ. ಶ್ರವಣ ಮಾಡಿದ್ರೂ ಪುಣ್ಯ ಇದೆ. ಆದ್ದರಿಂದ ಇದು ನಾವು ಅವಶ್ಯವಾಗಿ ಮಾಡಬೇಕು. ಮತ್ತೆ
ಈ ಸಮಯದಲ್ಲಿ ದಾನಗಳನ್ನು ನಮ್ಮ ಯಥಾಶಕ್ತಿ ಯಥಾಮತಿ ನಾವು ಮಾಡಬಹುದು. ಮುಖ್ಯವಾಗಿ ದಂಪತಿ ಭೋಜನವನ್ನು ಹೇಳಿದ್ದಾರೆ. ನಮ್ಮ ಮನೆಗೆ ದೇವರ ಪೂಜೆಯನ್ನು ಮಾಡಿ ಹುಗ್ಗಿ ನೈವೇದ್ಯವನ್ನು ಸಮಯದಲ್ಲಿ ಮಾಡಿ ನಾವು ಒಂದು ದಂಪತಿಗಳಿಗೆ ಭೋಜನ ಹಾಕಿದರೆ ಅನಂತ ಪುಣ್ಯ ಇದೆ ಅಂತ ಶಾಸ್ತ್ರ ತಿಳಿಸುತ್ತೆ. ಇದನ್ನು ನಾವೆಲ್ಲರೂ ಅವಶ್ಯವಾಗಿ ಪಾಲನೆ ಮಾಡಬೇಕು. ಇದನ್ನು ಯಂಗ್ಸ್ಟರ್ಸ್ಗೆ ನಾವು ಅವಶ್ಯವಾಗಿ ಈ ವಿಷಯವನ್ನು ತಿಳಿಸಬೇಕು. ಅದರಿಂದ ನಮ್ಮ ಪರಂಪರೆಗೆ ಒಳ್ಳೆಯದಾಗುತ್ತೆ. ಶ್ರೀ ಕೃಷ್ಣಾರ್ಪಣಮಸ್ತು.